ಹರಿ ಓಂ ಗುರುಭ್ಯೋ ನಮಃ. ಆತ್ಮೀಯರೆಲ್ಲರಿಗೂ ನಮಸ್ಕಾರ. ಆತ್ಮೀಯರೇ, ನಾವೀಗ 2025 ಜೂನ್ ತಿಂಗಳಲ್ಲಿ ವೃಶ್ಚಿಕ ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳು, ಗ್ರಹಗಳ ಒಂದು ಚಲನೆ ಬದಲಾವಣೆಯಿಂದ ಮತ್ತು ಕೆಲವೊಂದು ಗ್ರಹಗಳು ಸ್ಥಿರವಾಗಿ ಸಂಚಾರ ಮಾಡೋದರಿಂದ ಏನೆಲ್ಲ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಉಂಟಾಗತ್ತೆ ಮತ್ತು ಯಾವ ರೀತಿಯ ಒಂದು ಪ್ರತಿಫಲಗಳು, ಬದಲಾವಣೆಗಳು, ಯೋಗ ಫಲಗಳಿದೆಯಾ, ತೊಂದರೆಗಳಿದೆಯಾ, ಕಷ್ಟಗಳಿದೆಯಾ, ಯಾವ ಗ್ರಹಗಳಿಂದ ಇದೆ, ಆ ಗ್ರಹಗಳ ಒಂದು ದೋಷ ಬರೋದಾದರೆ ಅದಕ್ಕೆ ಮಾಡಬೇಕಾಗಿರ್ತಕ್ಕಂತಹ ಪರಿಹಾರಗಳು ವೈಜ್ಞಾನಿಕವಾಗಿ ಸೂಕ್ಷ್ಮ ರೀತಿ ಸರಳವಾದ ರೀತಿಯಲ್ಲಿ ಪರಿಹಾರಗಳು ಯಾವ ರೀತಿ ನಾವು ಮಾಡ್ಕೋಬೋದು ಅನ್ನುವಂತಹ ವಿಚಾರನ ನಾವೀಗ ತಿಳ್ಕೊಳ್ಳೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಗ್ರಹಗಳ ಒಂದು ಚಲನೆ ಬದಲಾವಣೆ ಆಗ್ತಾ ಇರ್ತಕ್ಕಂತಹ ರಾಶಿಗಳು ಅಂತಂದರೆ, ನೋಡಿ, ಸೂರ್ಯ ಬಂದು ವೃಷಭ ರಾಶಿಯಲ್ಲಿ 15ನೇ ತಾರೀಕುವರೆಗೂ ಕೂಡ ಸೂರ್ಯ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆ ನಂತರ ಮಿಥುನ ರಾಶಿಗೆ ಸಂಚಾರಕ್ಕೆ ಹೊರಡ್ತಾನೆ. ಕುಜ ಬಂದು 6ನೇ ತಾರೀಕುವರೆಗೂ ಕಟಕ ರಾಶಿಯಲ್ಲಿದ್ದು ಆ ನಂತರ ಸಿಂಹ ರಾಶಿ ಪ್ರವೇಶ ಮಾಡ್ತಾನೆ. ಬುಧ ಗ್ರಹ 6ನೇ ತಾರೀಕುವರೆಗೂ ವೃಷಭ ರಾಶಿಯಲ್ಲಿದ್ದು ತದನಂತರ ಮಿಥುನ ರಾಶಿ ಪ್ರವೇಶ ಮಾಡ್ತಾನೆ. ಜೂನ್ 22ರ ನಂತರ ಕಟಕ ರಾಶಿಗೂ ಕೂಡ ಬುಧ ಪ್ರವೇಶ ಮಾಡ್ತಾನೆ. ನೋಡಿ, ಈ ಒಂದೇ ತಿಂಗಳಲ್ಲಿ ಬುಧ 3 ಮನೆಗಳಿಗೆ ಪ್ರವೇಶ ಮಾಡ್ತಾ ಇರ್ತಕ್ಕಂತಹದ್ದು ವಿಶೇಷವಾದ ಬಲ. ಹಾಗಾಗಿ 3 ರೀತಿಯ ಯೋಗ ಫಲಗಳನ್ನು ನಿಮ್ಮ ರಾಶಿಗೂ ಕೂಡ ಕೊಡ್ತಾನೆ. ಇನ್ನು ಗುರುಗ್ರಹ ಸ್ಥಿರವಾಗಿ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಇನ್ನು ಶುಕ್ರಗ್ರಹ ಬಂದು ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಜೂನ್ 29ಕ್ಕೆ ವೃಷಭ ರಾಶಿಗೆ ಪ್ರವೇಶ ಮಾಡ್ತಾನೆ. ಶನಿಗ್ರಹ ಬಂದು ಮೀನ ರಾಶಿಯಲ್ಲಿ ಸಂಚಾರ ಸ್ಥಿರವಾಗಿ ಮಾಡ್ತಾ ಇರ್ತಾನೆ. ರಾಹು ಬಂದು ಕುಂಭರಾಶಿಯಲ್ಲಿ ವಕ್ರಸ್ಥಿತಿಯಲ್ಲಿ ಸಂಚಾರ ಮಾಡ್ತಾ ಇರ್ತಕ್ಕಂತಹದ್ದು. ಕೇತು ಬಂದು ಸಿಂಹರಾಶಿಯಲ್ಲಿ ವಕ್ರಸ್ಥಿತಿಯಲ್ಲಿ ಸಂಚಾರ. ನೋಡಿ, ಈ ರೀತಿ 9 ಗ್ರಹಗಳ ಒಂದು ಸಂಚಾರ, ಯಾವ ದಿನಾಂಕಕ್ಕೆ ಯಾವ ದಿನಾಂಕದವರೆಗೂ ಸಂಚಾರ, ಯಾವ ರಾಶಿಯಲ್ಲಿ ಸಂಚಾರ, ಇವೆಲ್ಲವೂ ಕೂಡ ನಾವು ತಿಳ್ಕೊಂಡ್ವಿ. ಹಾಗಾಗಿ ಈ ರೀತಿ ಸಂಚಾರ ಕಾಲದಲ್ಲಿ ಆ ಗ್ರಹಗಳು ಆ ಒಂದು ರಾಶಿಯಿಂದ ಆ ಒಂದು ಸ್ಥಾನದಿಂದ ನಿಮ್ಮ ರಾಶಿಯನ್ನು ನೋಡೋದ್ರಿಂದ, ನಿಮ್ಮ ರಾಶಿಯ ಮೇಲೆ ದೃಷ್ಟಿ ಬೀಳೋದ್ರಿಂದ, ಆ ರಾಶಿಗಳಿಂದ ನಿಮ್ಮ ರಾಶಿಯ ಮೇಲೆ ಎಷ್ಟನೇ ಸ್ಥಾನದಲ್ಲಿ ಇರ್ತಕ್ಕಂತಹದ್ದು, ಹಾಗಾಗಿ ಏನೆಲ್ಲ ಪ್ರತಿಫಲಗಳು, ಬದಲಾವಣೆಗಳು ಜೂನ್ ತಿಂಗಳಲ್ಲಿ ನೋಡ್ಬೋದು ಅನ್ನುವಂತಹದ್ದು ನಾವೀಗ ತಿಳ್ಕೊಳ್ಳೋಣ. ನೋಡಿ, ವೃಶ್ಚಿಕ ರಾಶಿಯವರಿಗೆ ಮುಖ್ಯವಾಗಿ 15ನೇ ತಾರೀಕುವರೆಗೂ ವಿಶೇಷವಾದಂತಹ ಒಂದು ಅನುಕೂಲವಾದಂಥ ಬಲಗಳು ಸಿಗತ್ತೆ. ಯಾವ ವಿಷಯದಲ್ಲಿ ಅಂದರೆ ವೃತ್ತಿ ಯೋಗ ಭಾಗ್ಯದಲ್ಲಿ, ವೃತ್ತಿಯಲ್ಲಿ ಸ್ಥಿರತೆ, ಒಂದು ಮುಂಚೂಣಿ, ಒಳ್ಳೆಯ ಪ್ರತಿಫಲಗಳು ಇವೆಲ್ಲ ಕಾಣಿಸ್ಕೊಳ್ಳುವಂತಹದ್ದು ಅನುಕೂಲಗಳು ಸಿಗತ್ತೆ. ಮತ್ತು ಒಳ್ಳೆಯ ರೀತಿಯ ಒಂದು ಎಲ್ಲ ವಿಚಾರಗಳು ಕೂಡ ಮುಂದೆ ನಡೆಯುವಂತಹದ್ದು. ನಿಮ್ಮ ಮನಸ್ಸಿಗೆ ಅನಿಸಿದ ರೀತಿಯಲ್ಲಿ ಕಾರ್ಯಗಳ ಅಭಿವೃದ್ಧಿ, ದಂಪತಿಗಳಿಗೆ ಕೆಲವೊಂದು ಕಾರ್ಯನಿಮಿತ್ತ ಶ್ರೇಷ್ಠವಾದಂಥ ಮನೋಸ್ಥಿತಿ, ಕಾರ್ಯ ಜಯ ಸಿಗುವಂತಹ ಸಾಧ್ಯತೆಗಳು ನಿಮಗೆ ಆಗತ್ತೆ. 15ರ ನಂತರ ಸ್ವಲ್ಪ ಆರೋಗ್ಯ ಸ್ಥಿತಿಯಲ್ಲಿ ವೈಪರೀತ್ಯಗಳು ಬರುತ್ತೆ. ಏನು ಆರೋಗ್ಯ ಸ್ಥಿತಿಗಳಲ್ಲಿ ವೈಪರೀತ್ಯ ಅಂತಂದರೆ, ಸ್ವಲ್ಪ BP ರಿಲೇಟೆಡ್, ಬ್ಲಡ್ ರಿಲೇಟೆಡ್ ಇಶ್ಯೂಸು, ಅಲರ್ಜಿ ರಿಲೇಟೆಡ್ ಬರುತ್ತೆ. ಮತ್ತು ಗಂಟಲು ಮತ್ತು ಶ್ವಾಸ ರಿಲೇಟೆಡ್ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹಾಗಾಗಿ ಆ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರುವಂತಹದ್ದು ಉತ್ತಮವಾಗಿರುತ್ತೆ. ಇಲ್ಲಾಂದರೆ ಗುರು, ಬುಧ ಮತ್ತು ಸೂರ್ಯಗ್ರಹಗಳ ಶಾಂತಿ ಪರಿಹಾರ ಮಾಡ್ಕೊಳ್ಳಿ, ಯಾವುದೇ ರೀತಿ ಆರೋಗ್ಯದಲ್ಲಿ ವೈಪರೀತ್ಯಗಳು ಬರೋದಿಲ್ಲ. ಇನ್ನು ಕುಜಗ್ರಹ ಕಟಕ ರಾಶಿಯಲ್ಲಿ 6ನೇ ತಾರೀಕುವರೆಗೂ ಸಂಚಾರ. ಹಾಗಾಗಿ ನಿಮಗೆ ಬಹುಮುಖ್ಯವಾಗಿ ಕೆಲವೊಂದು ಭಾಗ್ಯ ವಿಚಾರಗಳಲ್ಲಿ ನೀಚ ಫಲ ಸಿಗ್ತಾಯಿತ್ತು. ನೀವು ಎಷ್ಟೋ ಬಂದುಬಿಡುತ್ತೆ, ಏನೋ ಪಡೆದು ಬಿಡ್ಬೋದು, ಏನೋ ಸಾಧಿಸ್ಬಿಡ್ಬೋದು ಅನ್ನೋವಂಥ ಆಲೋಚನೆಗಳಿತ್ತು. ಅವೆಲ್ಲ ಅಷ್ಟು ಪ್ರಮಾಣದಲ್ಲಿ ಸಿಕ್ಕಿರಲ್ಲ, ಅಷ್ಟು ಪ್ರಮಾಣದಲ್ಲಿ ಪಡೆಯೋಕ್ಕಾಗಿರಲ್ಲ. ನೀಚವಾದಂತಹ ಫಲಾಫಲಗಳು ನೋಡಿರ್ತೀರ. 6ರ ನಂತರ ಸ್ವಲ್ಪ ವೃತ್ತಿಯ ಬಗ್ಗೆ ತುಂಬಾ ಜಾಗೃತಿಯಿಂದ ಇರಿ. ಯಾಕಪ್ಪ ಅಂತಂದರೆ ವೃತ್ತಿಯಲ್ಲಿ ತುಂಬಾ ವ್ಯತ್ಯಯಗಳು, ವೈಪರೀತ್ಯಗಳಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ನೀವು ಕೆಲಸ ಮಾಡೋ ಜಾಗದಲ್ಲಿ, ನೀವು ಮಾಡ್ತಾ ಇರೋಂಥ ವೃತ್ತಿಯಿಂದ ನಿಮ್ಗೆ ತಲೆನೋವುಗಳು ಬರುವಂತಹದ್ದು. ಯಾವುದೋ ಒಂದು ವಿಷಯ, ಯಾರೋ ಮಾಡಿದ ತಪ್ಪಿಗೆ ನಿಮಗೆ ತಲೆನೋವು ಬರುವಂತಹದ್ದು, ಇದರಿಂದ ಗಲಾಟೆ ಆಗುವಂತಹದ್ದು ಮತ್ತು ಸಮಸ್ಯೆಗಳು ನೀವು ಎದುರಿಸುವಂತಹದ್ದು ಇವೆಲ್ಲ ಕೂಡ ಬರುತ್ತೆ. 15ರ ನಂತರ ತುಂಬಾ ಜಾಸ್ತಿ ಆಗುತ್ತೆ. ಅಂದರೆ ನಿಮಗೆ ಅದನ್ನು ಪರಿಹರಿಸ್ಕೊಳ್ಳೋಕ್ಕೆ ಆಗಲ್ಲ ಅನ್ನುವಷ್ಟರ ಮಟ್ಟಿಗೆ ನಿಮ್ಮ ಸುತ್ತಲೂ ಇರ್ತಕ್ಕಂತಹ ಸಹಚರರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ನಿಮ್ಮ ಜೊತೆಗೂಡಿ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥವ್ರು, ನಿಮ್ಮ ಮೇಲೆ
ಸೊ ಕೆಲಸ ನಿರ್ವಹಿಸ್ತಾ ಇರ್ತಕ್ಕಂಥ ಅಧಿಕಾರಿಗಳಿಂದ ಕೂಡ ತುಂಬಾ ಒತ್ತಡದ ಪ್ರಭಾವ, ಒತ್ತಡದ ಸಮಸ್ಯೆಗಳು, ಟೆನ್ಷನ್ಗಳು ಬರುತ್ತೆ. ಅದಕ್ಕೆ ಯಾವುದೇ ರೀತಿಯ ಕೆಲಸ, ಕಾರ್ಯ, ವೃತ್ತಿ, ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲ ವಿಚಾರವೂ ಕೂಡ ಈ ತಿಂಗಳಲ್ಲಿ ಸ್ವಲ್ಪ ಎಡವಟ್ಟಾಗುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಯಾಕಪ್ಪ ಹಿಂಗೆ ಆಗ್ತಾ ಇದೆ ಅಂತಂದರೆ, ಕುಜನ ಜೊತೆ ಕೇತು ಯತಿಯಾಗಿರ್ತಕ್ಕಂಥದ್ದು, ರಾಹು ದೃಷ್ಟಿ ಇರ್ತಕ್ಕಂತಹದ್ದು ಈ ವೈಪರೀತ್ಯ. ಹಾಗಾಗಿ ಈ ಒಂದು ಸ್ಥಿತಿ ಎದುರಾಗುವಂತಹದ್ದಿರೋದ್ರಿಂದ ಮುಖ್ಯವಾಗಿ ಸೂರ್ಯ ಮತ್ತು ಕುಜ, ರಾಹು ಮತ್ತು ಕೇತು ಈ ಗ್ರಹಗಳ ಪರಿಹಾರ, ಶಾಂತಿ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇಲ್ಲಾಂದರೆ ಈ ತಿಂಗಳಲ್ಲಿ ನಾನು ಹೇಳಿರ್ತಕ್ಕಂತಹ ಎಡವಟ್ಟುಗಳೆಲ್ಲವೂ ಕೂಡ ಆಗುತ್ತೆ. ಸ್ನೇಹಿತರಿಂದ ಕೂಡ ತುಂಬಾ ನಿಮ್ಮ ಕೆಲಸಕ್ಕೆ ಹಾನಿ ಉಂಟಾಗೋದು, ಯಾರನ್ನ ಸ್ನೇಹಿತರನ್ನ ನಂಬಿ ನೀವು ಹಾಳಾಗುವಂತಹದ್ದು. ಈ ಸಮಯದಲ್ಲಿ ನಿಮ್ಮ ವೈಯಕ್ತಿಕವಾದ ನಿರ್ಣಯಗಳು ಕೂಡ ಗೊತ್ತಿದ್ದು ಗೊತ್ತಿಲ್ಲದೆಯೇ ಮಾಡುವಂತಹ ನಿರ್ಣಯಗಳು ಅಸಮರ್ಪಕವಾದಂತಹ ಸ್ಥಿತಿ ಇರುತ್ತೆ. ಎಲ್ಲರೂ ಕೂಡ ನಿಮ್ಮನ್ನೇ ಬೆರಳಿಟ್ಟು ಬೈದು ತೋರಿಸುವಂತಹ ಸ್ಥಿತಿಗೆ ಹೊರಟೋಗ್ತೀರಾ. ಹಾಗಾಗಿ ತುಂಬಾ ಜಾಗೃತಿಯಾಗಿರಬೇಕು ನೀವು. ಏಕೆಂತಂದರೆ ಇಲ್ಲಿ ಎಡವಟ್ಟಾಗ್ತಾ ಇರ್ತಕ್ಕಂತಹದ್ದು ನಿಮ್ಮ ಒಂದು ವೈಯಕ್ತಿಕ ಸ್ಥಿತಿಯಿಂದ ಆಗಿಬಿಟ್ಟಿರುತ್ತೆ. ಆ ಒಂದು ರೀತಿಯಲ್ಲಿ ಈ ಗ್ರಹಗಳು ನಿಮಗೆ ತೊಂದರೆಗಳನ್ನು ಕೊಟ್ಬಿಡುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ತುಂಬಾ ಜಾಗೃತಿಯಿಂದ ಇರಿ. ಏಕೆಂದರೆ ಇಲ್ಲಿ ಸೂರ್ಯ, ಕುಜ, ರಾಹು, ಕೇತು 4 ಗ್ರಹಗಳ ಒಂದು ಪರಿಹಾರ ನೀವು ಪರಿಪೂರ್ಣವಾಗಿ ಫಾಲೋಅಪ್ ಮಾಡಿದ್ರೆ ತುಂಬಾ ಸೂಕ್ತವಾದಂತಹ ಫಲ ಸಿಗತ್ತೆ. ಹಾಗಾಗಿ ಈ ಒಂದು ರೀತಿ ನೀವು ಪರಿಹಾರ ಮಾಡ್ಕೊಳ್ಳಿ, ಈ ವೈಪರೀತ್ಯಗಳನ್ನ ನಿವಾರಣೆ ಮಾಡ್ಕೋಬೋದಾಗಿರುತ್ತೆ. ಇನ್ನು ಬುಧಗ್ರಹ ಬಂದು 6ನೇ ತಾರೀಕುವರೆಗೂ ವೃಷಭ ರಾಶಿಯಲ್ಲಿರೋದ್ರಿಂದ ಸ್ವಲ್ಪ ಶುಭದಾಯಕವಾದಂಥ ಯೋಗ ಫಲಗಳು, ದಂಪತಿಗಳಿಗೆ ಸಂತೃಪ್ತಿಕರ, ಕೆಲವೊಂದು ಪ್ರಾಜೆಕ್ಟ್ಸ್ ಎಲ್ಲ ಸಪೋರ್ಟ್ ಕೊಡುವಂತಹದ್ದು, ಸಕ್ಸಸ್ ಸಿಗುವಂತಹದ್ದು ಇರುತ್ತೆ. ಆನಂತರ 6ರ ನಂತರ ಸ್ವಲ್ಪ ಆರೋಗ್ಯದಲ್ಲಿ ವೈಪರೀತ್ಯ, ಅಲರ್ಜಿ ರಿಲೇಟೆಡ್ ಬರುವಂಥ ಸಾಧ್ಯತೆಗಳಿರುತ್ತೆ. 22 ಜೂನ್ನ ನಂತರ ಸ್ವಲ್ಪ ಭಾಗ್ಯದ ಪ್ರಯತ್ನಗಳ ಕಡೆ ಗಮನ ಕೊಡ್ತೀರಾ. ಏನೇನೋ ಜೀವನದಲ್ಲಿ ಬೇಕು ಅಂತ ಸೈಟ್ ತಗೊಳ್ಳೋದು, ಮನೆ ಕಟ್ಟುವಂತಹದ್ದು, ಪ್ರಾಜೆಕ್ಟ್ ಸ್ಟಾರ್ಟ್ ಮಾಡುವಂತಹದ್ದು, ವ್ಯಾಪಾರ ವ್ಯವಹಾರ, ಬೆಳೆಗಳು ಬೆಳೆಯುವಂತಹ ಒಂದು ಪ್ರಾಜೆಕ್ಟ್ಸು, ಇವೆಲ್ಲ ಕೂಡ ಸ್ವಲ್ಪ ಐಡಿಯಾಗಳು ಬರುವಂತಹ ಸಾಧ್ಯತೆ ಚೆನ್ನಾಗಿರುತ್ತೆ. ಮೆಡಿಕಲ್ ಡಿಪಾರ್ಟ್ಮೆಂಟಲ್ಲಿರುವಂತಹವ್ರಿಗೂ ಕೂಡ ಜೂನ್ 22ರ ನಂತರ ತುಂಬಾ ಸಕ್ಸಸ್ ರೇಟ್ ಜಾಸ್ತಿ ಇರುತ್ತೆ. ಇನ್ನು ಸ್ವಲ್ಪ ಗುರು ಮಿಥುನ ರಾಶಿ ಸಂಚಾರ ಮಾಡ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ಆರೋಗ್ಯದ ಕಡೆ ಗಮನ ಕೊಡಿ. ವಿದ್ಯಾರ್ಥಿಗಳಿಗೂ ಸಹ ಹೋಗಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ಸ್ಥಾನದಲ್ಲಿ ಆಗಿರ್ಬೋದು, ಮತ್ತು ದುಡ್ಡು ಕಾಸು ಸಂಪಾದನೆ ಮಾಡ್ತಕ್ಕಂಥ ವ್ಯವಹಾರಸ್ಥರಿಗೆ ಆಗಿರ್ಬೋದು, ಇವರೆಲ್ಲರಿಗೂ ಕೂಡ ಸ್ವಲ್ಪ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು. ನೀವು ಕೆಲಸ ಮಾಡ್ತಾ ಇರ್ತಕ್ಕಂಥ ಜಾಗದಲ್ಲಿ ಏನೋ ಒಂದು ಕೆಮಿಕಲ್ ಫ್ಯಾಕ್ಟ್ರಿ ಆಗಿರ್ಬೋದು, ಅಲ್ಲಿ ಬರುವಂಥ ಆಸಿಡ್ ಸ್ಮೆಲ್ ಆಗಿರ್ಬೋದು, ಅಥವಾ ಪೈಂಟ್ ಸ್ಮೆಲ್ ಆಗಿರ್ಬೋದು, ಬೇರೆ ರೀತಿಯ ದುರ್ಗಂಧಕ್ಕೆ ಸಂಬಂಧಿಸಿದ ದುರ್ವಾಸನೆ ಅಂತೇಳಿ ಹೇಳ್ಬೋದು, ಅದರಿಂದ ಶ್ವಾಸ ಬಾಧೆಗಳು ಉಂಟಾಗುವಂಥದ್ದು, ಕ್ಯಾನ್ಸರ್ ರಿಲೇಟೆಡ್ ಎಫೆಕ್ಟ್ಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ತುಂಬ ಜಾಗರೂಕತೆಯಿಂದ ಇರುವಂತಹದ್ದು ಈ ಸಮಯದಲ್ಲಿ ಒಳ್ಳೆಯದು. ಹಾಗಾಗಿ ಅರಳಿ ಮರ ಪ್ರದಕ್ಷಿಣೆ ಮಾಡಿ ಬೆಳಗಿನ ಜಾವ 6 ಗಂಟೆ ಒಳಗಡೆ 21 ಪ್ರದಕ್ಷಿಣೆ ಮಾಡೋದ್ರಿಂದ ಶುಭ ಫಲ ಪಡೀತೀರಾ. ಇನ್ನು ವಿಶೇಷವಾಗಿ ಒಂದು ಶುಕ್ರ ಸಂಚಾರ ಮೇಷರಾಶಿಯಲ್ಲಿ ಆಗ್ತಾ ಇರ್ತಕ್ಕಂತಹದ್ದು, ಹಾಗೆ ಸ್ವಲ್ಪ ಖರ್ಚು ವೆಚ್ಚಗಳ ಬಗ್ಗೆ ಸ್ನೇಹಿತರು ಸ್ವಲ್ಪ ಕೈ ಜೋಡಿಸ್ತಾರೆ. ಅವರಿಂದ ಸ್ವಲ್ಪ ಧನ ಸಹಾಯ ಸಿಗುವಂತಹ ಸಾಧ್ಯತೆಗಳು ಒಳ್ಳೆಯ ರೀತಿಯಲ್ಲಿ, ಉತ್ತಮ ರೀತಿಯಲ್ಲಿ ಇರುತ್ತೆ. ಅವರು ಹೆಲ್ಪ್ ಮಾಡುವಂತಹ ಒಂದು ಮಿತ್ರರು ಈ ಸಮಯದಲ್ಲಿ ಸ್ವಲ್ಪ ಸಪೋರ್ಟಿಗೆ ನಿಲ್ತಾರೆ. ಇನ್ನು ಪ್ರಯತ್ನ ಕಾರ್ಯ, ಮನೆ ಕಡೆ ಅಭಿವೃದ್ಧಿ ಮತ್ತು ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿಗೆ ಒಳ್ಳೆಯ ರೀತಿಯ ಒಂದು ಶನಿಯ ಒಂದು ಪ್ರತಿಫಲ ಇದೆ. ದೀರ್ಘಕಾಲಿಕವಂಥ ಯೋಗ ಪ್ರಾಪ್ತಿಗಳಿದೆ, ತೊಂದರೆ ಇಲ್ಲ. ಇನ್ನು ನಿಮ್ಮ ಸ್ವಸ್ಥಾನದಲ್ಲಿ ಮನೆ ಕಡೆ ದಾಯಾದಿಗಳಲ್ಲಿ ಅರ್ಧಾಯುಷ್ಯಲ್ಲಿ ಹೋಗುವಂತಹವರಾಗಿರ್ಬೋದು, ಹೋಗುವಂತಹವರಾಗಿರ್ಬೋದು, ಆ ರೀತಿ ಕಂಟಕಗಳಿದೆ. ಅದಕ್ಕೆ ಆರೋಗ್ಯ ಕೆಟ್ಟು ಬಹಳಷ್ಟು ನಿಮ್ಮ ದಾಯದ ಸಂಬಂಧಿಗಳು ಹಾಸ್ಪಿಟ್ಲಿಗೆ ಸೇರುವಂಥ ಸಾಧ್ಯತೆಗಳಿರುತ್ತೆ. ಅದು ಪಿತೃದೋಷದ ಎಫೆಕ್ಟ್ ನಿಮ್ಮ ಮನೆ ಕಡೆ ಹೊಡೆಯುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಮಧ್ಯಾಹ್ನ ಅಪರಾಹ್ನದಲ್ಲಿ ಮೊಸರು, ಕರಿ ಎಳ್ಳು, ಬೆಲ್ಲ ಮತ್ತು ಮೊಸರು ಅನ್ನದ ಜೊತೆ ಮಿಶ್ರಣ ಮಾಡಿ ನೀವು ಇಡೋದ್ರಿಂದ, ಅಂದರೆ ಅನ್ನದ ಜೊತೆ ಮೊಸರು, ಕರಿ ಎಳ್ಳು, ಬೆಲ್ಲ ಇದನ್ನು ಒಂದು ಕಾಗೆ ಪಕ್ಷಿಗಳಿಗೆ ನೀವು ಮಧ್ಯಾಹ್ನ ಅಪರಾಹ್ನದಲ್ಲಿ ಇಡೋದ್ರಿಂದ ತುಂಬ ಶುಭ ಫಲ ಆಗಿರುತ್ತೆ. ಈ ರೀತಿ ಮಾಡಿದ್ರೆ ಒಂದು ಪಿತೃದೇವರುಗಳ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ಸಿಕ್ಕಿ ಒಳ್ಳೆಯ ರೀತಿಯ ಯೋಗಗಳು ಬದಲಾವಣೆ ಸಿಗತ್ತೆ. ಇನ್ನು ವಿಶೇಷವಾಗಿ ವೃತ್ತಿ ಸ್ಥಾನದಲ್ಲಿ ಸ್ವಲ್ಪ ಕೇಸು ಕೋರ್ಟ್ ವ್ಯವಹಾರಗಳು ನಡೀತಾ ಇರ್ತಕ್ಕಂಥವ್ರಿಗೆ ನಿಮಗೆ ತುಂಬಾ ಒಂದು ಒತ್ತಡ ತರುವಂತಹ ಸ್ಥಿತಿ ಇರುತ್ತೆ. ಹಾಗಾಗಿ ಒಂದು ಹುರುಳಿ ಧಾನ್ಯವನ್ನು ನೆನೆಸಿ ಒಂದು ಹಸುಗಳಿಗೆ ನೀಡೋದರಿಂದ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ. ಈ ಒಂದು ದೋಷ ಪರಿಹಾರಗಳನ್ನು ನೀವು ಸರಳವಾಗಿ ಇರೋದರಿಂದ ಮಾಡ್ಕೊಳ್ಳಿ.
ಉತ್ತಮವಾದ ಫಲಗಳನ್ನ ಪಡೀರಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸಿಕ್ಕಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ಎಲ್ಲರಿಗೂ ಕೂಡ ಶುಭವಾಗಲಿ. ನಮಸ್ಕಾರ.